23-24ಕ್ಕಿಂತ 24-25 ಕಡಿಮೆ ಆಯಿತು. ಈಗ ಈ ವರ್ಷ 25 ಮತ್ತು 26ನೇ ವರ್ಷದಲ್ಲಿ ನಿರ್ಮಾಣ ಮಾಡಿದ್ದು ಕೇವಲ 296 ಕಿಲೋಮೀಟರ್. ಕೇವಲ 296 ಕಿಲೋಮೀಟರ್. ದುರಸ್ತಿ ಮಾಡಿದ್ದು ಈ ಎಲ್ಲಾ ವರ್ಷಗಳಿಗಿಂತ ಕಡಿಮೆ 1966. ಇದು ಡಿಪಾರ್ಟ್ಮೆಂಟ್ನಲ್ಲಿ ಅಂಕಿಅಂಶಗಳು. ಈ ಅಂಕಿಅಂಶಗಳನ್ನು ಗ್ರಾಮೀಣ ಪ್ರದೇಶದ ವ್ಯಾಪ್ತಿಗೆ ಒಳಪಡುವ ರಸ್ತೆಗಳ ನಿರ್ವಹಣೆ ಮತ್ತು ದುರಸ್ತಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಜವಾಬ್ದಾರಿಯಿಂದ ಮಾಡಬೇಕಾದ ಇದು ಈ ಶೀರ್ಷಿಕೆಯಲ್ಲಿ ನೋಡಿ. ಇದನ್ನು ಉತ್ತರ ಕೊಟ್ಟಿರ್ತಕ್ಕಂಥದ್ದು ಕೂಡ ಮಾನ್ಯ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಇದನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಒಂದು. ಎರಡನೇದು, ಇದು ಒಟ್ಟಾರೆ ರಾಜ್ಯದ್ದಾಯಿತು. ಈಗ ನಾನು ನಿಮಗೆ ತಿಳಿಸ್ತಕ್ಕಂಥದ್ದು ಪ್ರತಿ ಜಿಲ್ಲೆಯ ರಸ್ತೆ ಎಷ್ಟಿದೆ, ದುರಸ್ತಿ ಎಷ್ಟಾಗಿದೆ, ನಿರ್ಮಾಣ ಎಷ್ಟಾಗಿದೆ. ನೋಡಿ ಯಾವ ರೀತಿ ಇದೆ ಅಂತಂದ್ರೆ, ಬೆಳಗಾವಿಯಲ್ಲಿ ಒಟ್ಟು ರಸ್ತೆ 12,236 ಟೋಟಲ್, ಅಂದ್ರೆ ಗ್ರಾಮೀಣ ರಸ್ತೆಗಳು 12,236 ಇದೆ. ಇದರಲ್ಲಿ ಈ ಸಾರಿ ಬೆಳಗಾವಿಯಲ್ಲಿ ನಿರ್ಮಾಣ ಆಗಿರೋದು ಹೊಸ ರೋಡು ಕೇವಲ 2 ಕಿಲೋಮೀಟರ್, ದುರಸ್ತಿ ಆಗಿರೋದು ಕೇವಲ 8 ಕಿಲೋಮೀಟರ್. ಬಾಕಿ ದುರಸ್ತಿಗಾಗಿ ಕಾಯ್ತಾ ಇರತಕ್ಕಂಥದ್ದು 3,006 ಕಿಲೋಮೀಟರ್. ಬೆಂಗಳೂರು ಗ್ರಾಮಾಂತರ 2,472 ಟೋಟಲ್ ಕಿಲೋಮೀಟರ್ಸ್. ನಿರ್ಮಾಣ ಆಗಿರೋ ರಸ್ತೆ 0 1 ಕಿಲೋಮೀಟರ್ ಆಗಿಲ್ಲ. ದುರಸ್ತಿ ಕೇವಲ 0, ಅದು ಆಗಿಲ್ಲ. ಸರಿ, ಬೆಂಗಳೂರು ನಗರ ಅಂದ್ರೆ ಈ ನಗರ ಅಂತಂದ್ರೆ ಈ ಸಿಟಿಗೆ ಬರೋದಿಲ್ಲ, ಇದು ಔಟರ್ ಪಾರ್ಟ್ ಆಫ್ ದಿ ಟೌನ್ ಅಂತ 1,803 ಕಿಲೋಮೀಟರ್ ಇದೆ. ಈ ವರ್ಷದಲ್ಲಿ ನಿರ್ಮಾಣ ಮಾಡಿರತಕ್ಕಂಥ ಹೊಸ ರಸ್ತೆ 0, 1 ಕಿಲೋಮೀಟರ್ ರಸ್ತೆ ಮಾಡಿಲ್ಲ. ದುರಸ್ತಿ ಮಾಡಿರೋದು ಕೇವಲ 37 ಕಿಲೋಮೀಟರ್. ದುರಸ್ತಿ ಆಗಬೇಕಾಗಿರೋದು 1,550 ಕಿಲೋಮೀಟರ್. ಈಗ ಬೀದರ್ 4,296 ಕಿಲೋಮೀಟರ್ ಟೋಟಲ್. ನಿರ್ಮಾಣ ಮಾಡಿರೋದು 0, ದುರಸ್ತಿ ಮಾಡಿರೋದು ಕೂಡ 0. ಈಗ ಬಾಕಿ ದುರಸ್ತಿಗಾಗಿ ಬಾಕಿ ಇರತಕ್ಕಂಥದ್ದು 2,785 ಕಿಲೋಮೀಟರ್. ಚಿಕ್ಕಬಳ್ಳಾಪುರ, ಅದು ಬೆಂಗಳೂರಿಗೆ ಬಹಳ ಹತ್ತಿರದಲ್ಲಿರ್ತಕ್ಕಂಥದ್ದು, 4,388 ಕಿಲೋಮೀಟರ್ ರಸ್ತೆ ಇದೆ. ನಿರ್ಮಾಣ ಹೊಸದಾಗಿ ಆಗಿರೋದು ಕೇವಲ 0, ಮಾಡೇ ಇಲ್ಲ 1 ಕಿಲೋಮೀಟರ್ ಕೂಡ. ದುರಸ್ತಿ ಮಾಡಿರೋದು 3.71 ಅಂದ್ರೆ 4 ಕಿಲೋಮೀಟರ್ ಅಂತ ಇಟ್ಕೊಳ್ಳಿ. ದುರಸ್ತಿಗೆ ಬಾಕಿ ಇರೋದು 2,291 ಮಾಡಿಲ್ಲ. ಹೀಗೆ ಹೇಳ್ತಾ ಹೋದ್ರೆ ನಾನು ಬಹಳ ಇಡೀ ರಾಜ್ಯದ ಹೇಳಬಹುದು, ಸಮಯ ತೆಗೆದುಕೊಳ್ಳುತ್ತದೆ, ಹೇಳೋದಿಲ್ಲ. ಅಂದ್ರೆ ಇವರ ದುರಸ್ತಿ ಕಾರ್ಯ ಆಗಲಿ ಅಥವಾ ನಿರ್ಮಾಣ ಆಗಲಿ ಎಷ್ಟು ಪರ್ಸೆಂಟ್ ಆಗಿದೆ ಅಂತಂದ್ರೆ ಕೇವಲ 4%. ಇಡೀ ರಸ್ತೆಗಳ ಇದರಲ್ಲಿ ನಾವು ನೋಡಿದ್ರೆ ಇವರದ್ದು ಎಲ್ಲ ಸೇರಿಸಿದ್ರೆ ಕೇವಲ 4% ಆಗಿದೆ. ನೋಡಿ, ಕೋಲಾರ ಪಕ್ಕದಲ್ಲೇ ಇರೋದು 4,611 ಕಿಲೋಮೀಟರ್ ಅಲ್ಲಿ ನಿರ್ಮಾಣ 0,
ದುರಸ್ತಿ 22,639 ಬಾಕಿ. ಮಂಡ್ಯದಲ್ಲಿ ನಿರ್ಮಾಣ ಮಾಡಿರೋ ರಸ್ತೆ 38 ಕಿಲೋಮೀಟರ್, ದುರಸ್ತಿ ಮಾಡಿರೋದು 31, ಬಾಕಿ ಇರ್ತಕ್ಕಂಥದ್ದು 3,715. ಮೈಸೂರು ಬರೀ ಇದು 2 ನಿರ್ಮಾಣವೂ ಮಾಡಿಲ್ಲ, ದುರಸ್ತಿಯೂ ಮಾಡಿಲ್ಲ, 1,670 ಕಿಲೋಮೀಟರ್ ದುರಸ್ತಿಗೆ ಬಾಕಿ ಇದೆ. ಶಿವಮೊಗ್ಗ 50 ಕಿಲೋಮೀಟರ್ ನಿರ್ಮಾಣ ಮಾಡಿದ್ದಾರೆ, 115 ಕಿಲೋಮೀಟರ್ ದುರಸ್ತಿ ಮಾಡಿದ್ದಾರೆ, 5,466 ಕಿಲೋಮೀಟರ್ ಬಾಕಿ ಇದೆ. ತುಮಕೂರು 4.70 ಅಂದ್ರೆ 5 ಎಕರೆ 5 ಕಿಲೋಮೀಟರ್ ಹೊಸ ರಸ್ತೆ ಮಾಡಿದ್ದಾರೆ, 47 ಕಿಲೋಮೀಟರ್ ದುರಸ್ತಿ ಮಾಡಿದ್ದಾರೆ, 7,289 ಬಾಕಿ ಇದೆ. ನಿಮಗೆ ಒಟ್ಟಾರೆ ಹೇಳ್ಬಿಡ್ತೇನೆ, ಒಟ್ಟು ರಾಜ್ಯದ ಗ್ರಾಮೀಣ ರಸ್ತೆ ವಿಸ್ತಾರ ನಾನು ಮೊದಲೇ ಹೇಳಿದ್ದೇನೆ, 1,98,657.58. ಆದರೆ ಟೋಟಲ್ ದುರಸ್ತಿ ಆಗಿರೋದು, ನಿರ್ಮಾಣ ಆಗಿರೋದು 296 ಕಿಲೋಮೀಟರ್, ದುರಸ್ತಿ ಆಗಿರೋದು 1,966 ಇಡೀ ರಾಜ್ಯದಲ್ಲಿ ಈ ವರ್ಷ ಆಗಿರೋದು. ಅಂದಮೇಲೆ 59,024 ಕಿಲೋಮೀಟರ್ ದುರಸ್ತಿಗೆ ಕಾಯ್ತಾ ಇದೆ. ನಾನು ತಮ್ಮ ಮೂಲಕ RDPR ಮಿನಿಸ್ಟರ್ನ ಕೇಳಲಿಕ್ಕೆ ಬಯಸ್ತೇನೆ, ಇದನ್ನು ಮಾಡೋದು ಯಾವಾಗ? ಈ ರಸ್ತೆಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಸರಿ ಇಲ್ಲದೆ ಇರೋ ಕಾರಣ ಶಕ್ತಿ ಯೋಜನೆ ಕೊಟ್ಟಿದ್ದೀರಿ. 1,800 ಹಳ್ಳಿಗಳಿಗೆ ಬಸ್ ಸಂಪರ್ಕ ತೆಗೆದಿದ್ದಾರೆ. 1,800 ಹಳ್ಳಿಗಳಿಗೆ ಬಸ್ ಸಂಪರ್ಕವೇ ಇಲ್ಲ. ಯಾಕಿಲ್ಲ ಅಂದ್ರೆ ಅಲ್ಲಿಗೆ ರಸ್ತೆಗಳು ಸರಿ ಇಲ್ಲ, ಜಲ್ಲಿ ಹಳ್ಳ ಬಿದ್ದಿದೆ, ಈ ಪರಿಸ್ಥಿತಿಯಲ್ಲಿದೆ. ಅದಕ್ಕೆ ಜನ ಓಡಾಡಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ನಿಮ್ಮ ಶಕ್ತಿ ಯೋಜನೆಗೆ ಯಾವ ಶಕ್ತಿ ಬಂತು? ಹೇಗೆ ನೀವು ಆ ಶಕ್ತಿ ಯೋಜನೆಯನ್ನ ನೀವು ಡಿಪೆಂಡ್ ಮಾಡ್ತೀರಿ? ಉತ್ತಮ ರಸ್ತೆಗಳಿಲ್ಲದೆ ಇದ್ರೆ, ದೊಡ್ಡ ದೊಡ್ಡ ವಾಹನಗಳು ಅಥವಾ ಬಸ್ಸುಗಳು ಓಡಾಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ, ಆ ಪಂಚಾಯಿತಿಗಳಾಗಿರ್ಬೋದು ಅಥವಾ ಆ ಹಳ್ಳಿಗಳು ಉದ್ಧಾರ ಹೇಗಾಗ್ತದೆ? ನಿಮ್ಮ ಶಕ್ತಿ ಯೋಜನೆ ಫ್ರೀ ಅಂತ ಹೇಳಿದಿರಲ್ಲ ಹೆಣ್ಮಕ್ಳಿಗೆ, ಎಲ್ಲಿಗೆ ಬರ್ಬೇಕು ಅವರು? ಟೌನ್ವರೆಗೂ ನಡ್ಕೊಂಡು ಬಂದು ಆಮೇಲೆ ಹೋಗ್ಬೇಕಾ? ಆಮೇಲೆ ಮೊನ್ನೆ ರಾಮಲಿಂಗಾರೆಡ್ಡಿ ಅವರೇ ಹೇಳಿದ್ದಾರೆ, ಉತ್ತಮ ರಸ್ತೆಗಳಿಲ್ಲದೆ ಬಸ್ಸುಗಳನ್ನು ಓಡಿಸುವುದಾದರೂ ಹೇಗೆ? ಶಕ್ತಿ ಯೋಜನೆ ಯಶಸ್ಸಿನ ನಡುವೆಯೂ ರಾಜ್ಯದ 1,800 ಹಳ್ಳಿಗಳಿಗೆ ಬಸ್ಸು ಸಂಪರ್ಕ ಮಾಡಕ್ಕಾಗ್ತಾ ಇಲ್ಲ ಅನ್ನೋದನ್ನ ಮಾನ್ಯ ರಾಮಲಿಂಗಾರೆಡ್ಡಿ ಅವರೇ ಹೇಳಿದ್ದಾರೆ, ಅವರೇ ಒಪ್ಕೊಂಡಿದ್ದಾರೆ. ರಸ್ತೆಗಳನ್ನ ರಾಮಲಿಂಗಾರೆಡ್ಡಿ ಅವರೇ ಮಾಡ್ಕೊಂಡು ಬಸ್ಸು ಓಡಿಸಕ್ಕಾಗಲ್ಲಲ್ವಾ? ಅದಕ್ಕೆ ಮಾನ್ಯ ಮಂತ್ರಿಗಳ ಉತ್ತರ ಏನು? ಕರ್ನಾಟಕದಲ್ಲಿ ಪ್ರತಿದಿನ ರಸ್ತೆ ಅಪಘಾತಕ್ಕೆ ಬಲಿಯಾಗುತ್ತಿವೆ 31 ಜೀವಗಳು. ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಸಾವು. ಇದು ಬೆಂಗಳೂರಿಂದು ನಗರದ್ದು ಬಿಡೋಣ. ಆದರೆ ಈ ರಸ್ತೆಗಳು ಸರಿ ಇಲ್ಲದೆ ಇರೋ ಕಾರಣ ಒಂದು ದಿನಕ್ಕೆ 31 ಜನರು ತಮ್ಮ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ಇದು ರಿಪೋರ್ಟ್ ಕೂಡ ಇವತ್ತು ನಮ್ಮ ಕೈಲಿದೆ. ಇಂಥ ಒಂದು ವ್ಯವಸ್ಥೆ ಗ್ರಾಮೀಣ ಅಭಿವೃದ್ಧಿ ಎಲ್ಲಿ ಇವತ್ತು ಇರೋದ್ರಿಂದ ನಾವು ಏನು ಈ ಸರ್ಕಾರದಿಂದ ಎಕ್ಸ್ಪೆಕ್ಟ್ ಮಾಡಬಹುದು? ಗ್ರಾಮೀಣ ಅಭಿವೃದ್ಧಿ ಆಗಿದೆಯಾ? ಪಂಚಾಯತ್ ರಾಜ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾರೆ, ಯಾಕೆ ಇದನ್ನು ಮಾಡಲಿಲ್ಲ? ಮತ್ತು ನಾನು ಇನ್ನೂ ಅನೇಕ ನೋಡಿ, ತಾಲೂಕುದು ನನ್ನ ಹತ್ರ ಪಟ್ಟಿ ಇದೆ. ಇದೆಲ್ಲ ಸರ್ಕಾರವೇ ಒದಗಿಸ್ತಕ್ಕಂಥ ದಾಖಲಾತಿಗಳು.
ಈ ದಾಖಲಾತಿಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಇದೆ. ಬಾಗಲಕೋಟೆ ಡಿಸ್ಟ್ರಿಕ್ಟ್ದು ಎಷ್ಟಿದೆ, ಆಮೇಲೆ ಬೆಳಗಾವಿದು ಎಷ್ಟಿದೆ, ತಾಲೂಕುಗಳದ್ದು ಕೂಡ ನಾನು ಹೇಳಬಲ್ಲೆ. ಮಿನಿಸ್ಟರ್ದು ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಊರು ಕ್ಷೇತ್ರ, ಅವರ ಕ್ಷೇತ್ರ ಚಿತ್ತಾಪುರ, ಗುಲ್ಬರ್ಗದ್ದು. ಅವರಲ್ಲಿರ್ತಕ್ಕಂಥ 594 ಗ್ರಾಮೀಣ ರಸ್ತೆಗಳಿದೆ ಅಲ್ಲಿ, ಕಿಲೋಮೀಟರ್. ಅವ್ರದ್ರಲ್ಲಿ ಹೊಸ ರಸ್ತೆ ನಿರ್ಮಾಣ ಅವ್ರದ್ರಲ್ಲೂ 0, ಶೂನ್ಯ. 1 ಕಿಲೋಮೀಟರ್ ಕೂಡ ರಸ್ತೆ ಮಾಡಿಲ್ಲ. ಆಮೇಲೆ ದುರಸ್ತಿ ಮಾಡಿರೋದು ಕೇವಲ 23 ಕಿಲೋಮೀಟರ್. 194 ಕಿಲೋಮೀಟರ್ ಅಲ್ಲೂ ಕೂಡ ರಸ್ತೆಗಳಲ್ಲಿ ಸಂಚಾರ ಈಗಲೂ ಕೂಡ ನಡೆಯಲ್ಲ ಅಂತ ಪರಿಸ್ಥಿತಿಯಲ್ಲಿ ಅವ್ರ ಕ್ಷೇತ್ರದಲ್ಲೇ ಇದೆ. ಇಂಥ ಪರಿಸ್ಥಿತಿ ಇರುವಾಗ ಮಾನ್ಯ ಪ್ರಿಯಾಂಕ ಖರ್ಗೆ ಅವರನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ. ರಸ್ತೆಗಳೇ ಜನರ ಜೀವನಾಡಿ. ಯಾಕಂತಂದ್ರೆ ಹಳ್ಳಿ ಪ್ರದೇಶಗಳಲ್ಲಿ ಅವರಿಗೆ ಬೇರೆ ಮಾರ್ಗಗಳಿರಲ್ಲ, ಕಾಲ್ದಾರಿಯಲ್ಲಿ ರೀತಿಯಲ್ಲಿ ಹೋಗ್ಲಿಕ್ಕಾಗಲ್ಲ. ಯಾಕಂದ್ರೆ ಡಿಸ್ಟೆನ್ಸ್ ಬಹಳ ಇರ್ತದೆ, ಒಂದು ಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಇದು ಬರಬೇಕಾದ್ರೆ. ಇನ್ನೂ ಗ್ರಾಮೀಣ ಭಾಗದಲ್ಲಿ 59,024 ಕಿಲೋಮೀಟರ್ ದುರಸ್ತಿ ಬಾಕಿ ಇದ್ರೆ ಮತ್ತೆ ನೀವು ಮಾಡ್ತಾ ಇರೋದೇನು? ಏನ್ ಕೆಲಸ ಮಾಡ್ತಾ ಇದ್ದೀರಿ ನೀವು? ಮೀಸಲಿಟ್ಟ ಹಣ ಏನಾಗಿದೆ? ಅದಕ್ಕಾಗಿ ಮೀಸಲಿಟ್ಟ ಹಣ ಎಲ್ಲಿ ಹೋಯ್ತು? ಅದರಲ್ಲೂ ಕಲ್ಯಾಣ ಕರ್ನಾಟಕಕ್ಕೆ KKRDB ಒಂದು ವರ್ಷಕ್ಕೆ 5,000 ಕೋಟಿ ಬೇರೆ ಬರುತ್ತೆ. ಅದು ಎಲ್ಲಿ ಹೋಯ್ತು? ಅದರಲ್ಲಿ ಎಲ್ಲಿ ನೋಡಿದ್ರು ರಸ್ತೆ ಮಾಡಿದ್ದೀವಿ ಅಂತ ತೋರಿಸ್ತೀರಿ, ದುರಸ್ತಿ ಆಗಿದೆ ಅಂತ ತೋರಿಸ್ತೀವಿ. ಇಲ್ಲಿ ಯಾಕಿಲ್ಲ ಈಗ ಅದು? ಆ 5,000 ಎಲ್ಲಿ ಹೋಯ್ತು? ಇದು ಇಲಾಖೆಯಲ್ಲಿ ಇಚ್ಛಾಶಕ್ತಿಯಿಂದ ನಡೀತಾ ಇರತಕ್ಕಂಥದ್ದ ಅಲ್ವಾ? ಗ್ರಾಮೀಣ ಪ್ರದೇಶಗಳಿಂದ, ಗುಡ್ಡಗಾಡು ಪ್ರದೇಶಗಳಿಂದ ಹಳ್ಳಿಗಾಡಿನ ಜನರು ಆಸ್ಪತ್ರೆಗೆ ಹೋಗ್ಬೇಕು, ಹೆರಿಗೆ ಆಸ್ಪತ್ರೆಗಳಿಗೆ ಜನ ಹೋಗ್ಬೇಕು, ಮಕ್ಕಳು ಶಾಲೆಗಳಿಗೆ ಹೋಗ್ಬೇಕು, ಸಂತೆಗೆ ಹೋಗ್ಬೇಕು, ಮಾರ್ಕೆಟ್ಗೆ ಹೋಗ್ಬೇಕು, ಅಂಗನವಾಡಿಗಳಿಗೆ ಹೋಗ್ಬೇಕು. ಈ ರೀತಿ ಬೇಕಾದಷ್ಟು ಕಡೆಗೆ ಜನ ಸಂಪರ್ಕ ಆಗಬೇಕು. ಈ ರಸ್ತೆಗಳು ಈ ಪರಿಸ್ಥಿತಿ ಇದ್ರೆ ರಾಜ್ಯದ ಏಳಿಗೆ ಹೇಗಾಗತ್ತೆ? ಹೋಗ್ಲಿ, ಇದನ್ನೆಲ್ಲ ಯಾರು ಮಾಡಬೇಕು? RSS ನವರು ಮಾಡಬೇಕಾ? ಬೆಳಗ್ಗೆ ಇದ್ರೆ RSS ಬಗ್ಗೆ ಮಾತಾಡ್ತಿರಲ್ಲ, RSS ನವರೇ ಯಾಕೆ ಮಾಡಲಿಲ್ಲ ರಸ್ತೆಗಳನ್ನಂತ ಕೇಳ್ತೀರಾ ನಾಳೆಯಿಂದ? ಅಥವಾ ಬಿಜೆಪಿ ಅವರೇ ನೀವ್ ಯಾಕೆ ಮಾಡಲಿಲ್ಲ, ವಿರೋಧ ಪಕ್ಷದಲ್ಲಿದ್ದು ಏನ್ ಮಾಡ್ತಿದ್ದೀರಿ ಅಂತ ಕೇಳ್ತೀರಾ? ಅಥವಾ ಅಮಿತ್ ಶಾ ಅವರೇ ಕಾರಣ ಅಂತ ಹೇಳ್ತೀರಾ? ಅಥವಾ ಟ್ರಂಪ್ ಮೋದಿಜಿ ಅವರು ಕಾರಣ, ಅವರಿಬ್ರು ಒಂದಾಗ್ಬಿಟ್ಟವ್ರೆ, ಸರೆಂಡರ್ ಆಗ್ಬಿಟ್ಟವ್ರೆ ಹಂಗ ಹೇಳ್ತೀರಾ? ಮಾನ ಮರ್ಯಾದೆ ಬೇಡವಾ? ಒಂದು ಇಲಾಖೆಯನ್ನ ನಡೆಸಲಿಕ್ಕೆ ಯೋಗ್ಯತೆ ಇಲ್ದಿದ್ದವರಿಗೆ ಮಂತ್ರಿಗಿರಿ ಯಾಕೆ? ಮಾಡ್ಲಿಕ್ಕಾಗ್ಲಿಲ್ಲ ಅಂತಂದ್ರೆ ರಾಜೀನಾಮೆ ಬಿಸಾಕಿ ಹೋಗಿ. ಇಷ್ಟ ಇರೋ ಇನ್ನೊಬ್ರು ಯಾರಾದ್ರೂ ಬಂದು ಮಾಡ್ತಾರೆ. ಇಂಥದ್ದನ್ನೆಲ್ಲ ಮಾಡೋದನ್ನು ಬಿಟ್ಟು
ಇಲ್ಲದಕ್ಕೆಲ್ಲ ಬೆಳಗ್ಗಿಂದ ಸಂಜೆಯವರೆಗೂ ತಕರಾರು. ಏನು ಯಾರ್ಯಾರ ಬಗ್ಗೆ ಎಂತೆಂತ ಮಾತುಗಳು. ಕೊಟ್ಟ ಕೆಲಸವನ್ನ ಮಾಡಲಾರ್ದವರು ಬಾಯಿ ಚಪಲಕ್ಕೆ ಯಾರ ಬಂದ್ರ ಅವ್ರ ಮೇಲೆ, ಅಥವಾ ಛಲವಾದಿ ನಾರಾಯಣ ಸ್ವಾಮಿ ಮಾಡಬೇಕಾಗಿತ್ತ ಅಂತ ಕೇಳ್ಬೇಕು ಅವ್ರಿಗೆ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಸವಾಲಾಗ್ತೇನೆ ಇವತ್ತು. ಮಾನ್ಯ ಮುಖ್ಯಮಂತ್ರಿಗಳೇ, ಈ ಸಚಿವರು ನಿಮ್ಮ ಆಯ್ಕೆನಾ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.